ಬೀದಿಯಲ್ಲಿ ವ್ಯಾಪಾರ ಮಾಡೋರು ಅವರೇನು ವ್ಯಾಪಾರ ನಿಲ್ಲಿಸ್ಬೇಕಾಗಿಲ್ಲ. ಮೇಯ್ನ್ ರೋಡ್ ಬಿಟ್ಟು ಪಕ್ಕದ ರೋಡಲ್ಲೇ ಹೋಗಿ ವ್ಯಾಪಾರ ಮಾಡಿಕೊಳ್ಳಿ. ಮೇಯ್ನ್ ರೋಡಲ್ಲೇ ವ್ಯಾಪಾರ ಮಾಡುವುದೇನಾದರೂ ಮೂಲಭೂತ ಹಕ್ಕು ಇದೆಯಾ? ಪಕ್ಕದ ರೋಡ್ನಲ್ಲಿ ವ್ಯಾಪಾರ ಮಾಡಿದರೆ ಜೀವನ ನಡೆಯೋದಿಲ್ವಾ? ಮೇಯ್ನ್ ರೋಡುಗಳಲ್ಲಿ ವ್ಯಾಪಾರ ಅಲ್ಲೇ ಅಲ್ಲೇ ಈಗ ಸುಮಾರು ಜನ ಬಿಲ್ಡಿಂಗ್ಗಳು ಅವರು ಕೂಡ ಕಟ್ಕೊಂಡಿದ್ದಾರೆ, ಎಕ್ಸ್ಟೆನ್ಷನ್ ಮಾಡಿಕೊಂಡು ಮುಂದೆ ಶೆಡ್ಗಳು ಹಾಕ್ಕೊಂಡಿದ್ದಾರೆ, ಅದನ್ನು ತೆರವು ಮಾಡ್ತಾ ಇದ್ದೇವೆ. ಕೆಲವರು ಫುಟ್ಪಾತ್ ಮೇಲೆ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ, ಅದನ್ನು ತೆರವು ಮಾಡೋದಕ್ಕೆ ಹೇಳಿದ್ದೇನೆ. ಇನ್ನು ಕೆಲವರು ಅಂಗಡಿಗಳಿದ್ದಾವೆ, ಅಂಗಡಿಗಳ ಮುಂದ್ಗಡೆ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಬಂದಿದ್ದಾರೆ, ಅದನ್ನು ತೆರವು ಮಾಡ್ತಾ ಇದ್ದೇವೆ. ಅವು ಬರೀ ಏನು ಬೀದಿ ಬದಿ ವ್ಯಾಪಾರಿಗಳೇನಲ್ಲ, ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಯಾರೇ ಇದ್ದರೂ ಇವತ್ತು ಕೆಲವು ತೋರಿಸಿದ್ದೇನೆ, ಅಲ್ಲಿ ಮುಂದ್ಗಡೆ ಅಂಗಡಿನ ಕಟ್ಕೊಂಡು ಬಂದುಬಿಟ್ಟವ್ರೆ, ಅದೆಲ್ಲ ತೆರವು ಮಾಡಿ ಅಂತ ಹೇಳಿದ್ದೇನೆ. ಸೊ ಎಲ್ಲರನ್ನೂ ಮಾಡ್ತಾ ಇದ್ದೇವೆ. ನಾವು ಮಾಡ್ತಾ ಇರೋದು 20% ರೋಡಲ್ಲೂ ಮಾಡ್ತಾ ಇಲ್ಲ. ಇನ್ನು 80% ರೋಡ್ ಇದೆಯಲ್ಲ ವ್ಯಾಪಾರ ಮಾಡೋದಕ್ಕೆ. ಯಾಕೆ ಮಾಡೋದಕ್ಕೆ ಏನು ತೊಂದರೆ? 80% ರೋಡು ಫ್ರೀ ಬಿಟ್ಟಿದ್ದೀವಲ್ಲ ವ್ಯಾಪಾರ ಮಾಡ್ಕೊಳ್ಳೋಕ್ಕೆ. ಏನು ಸಮಸ್ಯೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಹಾಗಾದರೆ ನೀವು ಇದನ್ನು ಕೇಳಿದ್ರೆ ನಾನು ನಿಮಗೆ ಕೇಳಬೇಕಾಗತ್ತೆ. ಸುಪ್ರೀಂ ಕೋರ್ಟು ಪೆಡೆಸ್ಟ್ರಿಯನ್ಸು ಓಡಾಡೋದು ಒಂದು ಮೂಲಭೂತ ಹಕ್ಕು, ಫಂಡಮೆಂಟಲ್ ರೈಟ್ ಅಂತ ಹೇಳಿದೆ. ಹಾಗಾದರೆ ನನಗೆ ನೀವು ಕಾನೂನು ವೈಲೇಟ್ ಮಾಡಿ ಅಂತ ನನಗೆ ಹೇಳ್ತಾ ಇದ್ದೀರಾ? ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಬೆಂಗಳೂರಿನಲ್ಲಿ 300 ಜನ ವರ್ಷಕ್ಕೆ ಪಾದಾಚಾರಿಗಳು ಸಾಯ್ತಾ ಇದ್ದಾರೆ ಆಕ್ಸಿಡೆಂಟಲ್ಲಿ. ಯಾಕೆ ಸಾಯ್ತಾ ಇದ್ದಾರೆ? ಫುಟ್ಪಾತ್ ಮೇಲೆ ನಡೆಯೋಕ್ಕೆ ಜಾಗ ಇಲ್ಲ, ರೋಡಿಗೆ ಬರ್ತಾರೆ, ಯಾವುದೋ ಗಾಡಿ ಬಂದು ಟಚ್ ಆಗಿ ಸತ್ತೋಗ್ತಾರೆ 300 ಜನ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಸತ್ತರೆ ನಿಮ್ಗೇನು ಅನಿಸುತ್ತೆ? ಅವ್ರಿಗೇನು ಉತ್ತರ ಕೊಡ್ತೀರಾ? ಹಾಗಾದರೆ ನೀವು ಸ್ವಲ್ಪ ನನಗೆ ಹೇಳಿ. ನಿಮ್ಮ ಕುಟುಂಬದಲ್ಲಿ ಯಾರೋ ಫುಟ್ಪಾತ್ ಮೇಲೆ ನಡೆಯೋಕ್ಕೆ ದಾರಿ ಇಲ್ಲ ಅಂತ ಹೇಳ್ಬಿಟ್ಟು ರೋಡ್ಗೆ ಬಂದು ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತರೆ ಯಾರು ಉತ್ತರ ಕೊಡ್ತೀರಾ? ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿರೋದು ಪಾದಾಚಾರಿ ಮಾರ್ಗವನ್ನು ಸುರಕ್ಷಿತವಾಗಿರುವಂತೆ ಸರ್ಕಾರ ನೋಡ್ಕೋಬೇಕು ಅಂತ. 300 ಜನ ಸತ್ತೋಗ್ತಾರೆ, ಸಾವಿರಾರು ಜನ ಪ್ರತಿ ವರ್ಷ ಕೈ ಕಾಲು ಮುರ್ಕೋತಾ ಇದ್ದಾರೆ. ಇನ್ನು ಕೆಲವರು ಪರ್ಮನೆಂಟಾಗಿ ಹಾಸಿಗೆ ಹಿಡಿತಾ ಇದ್ದಾರೆ, ಕೆಲವರು ತಲೆಗೆ ಪೆಟ್ಟಾಗಿ ಅವರು ಬುದ್ಧಿಯನ್ನು ಕೂಡ ಕಳ್ಕೊಂಡು ಒಳ್ಳೆ ಹಾಸಿಗೆಯಿಂದ ಎದ್ದು ಬರೋಕ್ಕಾಗದೆ ಪರಿಸ್ಥಿತಿಯಲ್ಲೂ ಕೂಡ ಇದ್ದಾರೆ. ಅವ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಹಾಗಾದರೆ ಸತ್ರೂ ಪರವಾಗಿಲ್ವಾ? ಹಾಗಾದರೆ ಜನ ಕೈ ಕಾಲು ಕಳ್ಕೊಂಡ್ರೂ ಪರವಾಗಿಲ್ವಾ? ಎಲ್ಲ ಯೋಚನೆ ಮಾಡಿ ಬೇಕಾದಷ್ಟು ಯಾರು ಜೀವನ ಕಳ್ಕೊಳ್ಳೋವಂಥದ್ದು ಏನಿಲ್ಲ. ಮೇಯ್ನ್ ರೋಡ್ ಬಿಟ್ಟು ಬೇರೆ ಕಡೆ ನೀವು ಜೀವನ ರೂಪಿಸ್ಕೊಳ್ಳಿ. ನಾವು ಬಡವರು ಜೀವನ ಮಾಡಬೇಕು ಅಂತ ಬಯಸೋರೆ ನಾವು ಕೂಡ, ಅವರು ಬದುಕಲಿ. ಆದರೆ ಅನಗತ್ಯವಾಗಿ ಪ್ರಾಣ ಕಳ್ಕೊಳ್ಳೋದನ್ನ ನೋಡಿಕೊಂಡು ಸರ್ಕಾರ ಸುಮ್ಮನೆ ಇರಬೇಕು ಅಂತ ಹೇಳಿದ್ರೆ ಅದು ಮಾನವೀಯ ಸಮಾಜದ ಗುಣ ಆಗೋದಿಲ್ಲ.